ಸ್ನೇಹಿತರೆ, ನೆಕ್ಸ್ಟು ಜೆ ಡಿ ಎಸ್ನ ಬಂಡಿ ಯಾವ ಕಡೆಗೆ ಎಲ್ಲಿ ಸಾಗ್ತಾ ಇದೆ ಅಂತ ಅಂದರೆ, ಈ ಕ್ಷೇತ್ರ ಸ್ವಲ್ಪ ದಿನದ ಹಿಂದೆ ತುಂಬ ಒಂದು ಪ್ರಸಿದ್ಧಿಯಾಗಿತ್ತು. ಕಾರಣ ಇಷ್ಟೇ, ಒಬ್ಬ KS ಅಧಿಕಾರಿಗೆ ಅವ್ಯಾಚ ಶಬ್ದಗಳಿಂದ ಸುಟ್ಟಾಕ್ಬಿಡ್ತೀನಿ, ಕಡಿದು ಕಟ್ಟೆ ಹಾಕ್ಬಿಡ್ತೀನಿ ಹೇಳ್ದಂಥ ಒಬ್ಬ ಆ, ಒಬ್ಬ ಸದಸ್ಯ, ಒಬ್ಬ ಆ ಕ್ಷೇತ್ರದ ಮತದಾರ, ಆ ಕ್ಷೇತ್ರದ ಪುಡಾರಿ, ಇಟ್ಸ್ ನನ್ ಅದರ್ ದ್ಯಾನ್ ಶಿಡ್ಲಘಟ್ಟ. ಸೊ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನೆಕ್ಸ್ಟು ಜೆ ಡಿ ಎಸ್ನ ಕಡೆ ಯಾವ ಕಡೆ ಅಂತ ಅಂದರೆ ಶಿಡ್ಲಘಟ್ಟದ ಹಾಲಿ MLA ನಮ್ಮ ಎಸ್ ರವಿ ಅವರು. ಶಿಡ್ಲಘಟ್ಟದಲ್ಲಿ ಮುಂದಿನ ಬಾರಿ ಏನಾಗುತ್ತೆ, ಶಿಡ್ಲಘಟ್ಟದಲ್ಲಿ ಯಾವ್ಯಾವ ರೀತಿ ರಾಜಕಾರಣ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಶಿಡ್ಲಘಟ್ಟ ಒನ್ ಆಫ್ ದ ಒಂಥರ ರೌಡಿ ಕ್ಷೇತ್ರ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಈ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ರೀತಿ ಆರೋಗ್ಯಂಟ್ ರಾಜಕಾರಣಿಗಳು, ಬಿಕಾಸ್ ಆ ಕಡೆ ಎಲ್ಲ ಸ್ವಲ್ಪ ಎಜುಕೇಷನ್ ಕಮ್ಮಿ, ಹಾಗಾಗಿ ಸ್ವಲ್ಪ ಕೋಲಾರ ಜೊತೆಗೆ ಆಂಧ್ರ ಪ್ರದೇಶ್ ಬಾರ್ಡ್ರ್ ಆಗಿರೋದ್ರಿಂದ ರಾಯಲಸೀಮಾ ಪ್ರದೇಶ ಅದರ ಮೇಲೆ ಪ್ರಭಾವ ಇರುತ್ತೆ. ಸೊ ರಾಯಲಸೀಮಾ ಅಂದರೆ ಗೊತ್ತಿರ್ಬೋದು ನಿಮಗೆ, ಆಂಧ್ರ ಪ್ರದೇಶದಲ್ಲಿ. ಸೊ ಅದೊಂಥರ ರೌಡಿ ರಾಜಕಾರಣ. ಸೊ ಅಂದರೆ ಪೂರ್ತಿ ಪ್ರಮಾಣದಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ರಾಜೀವ್ ಗೌಡ ಒಬ್ಬ ಅಯೋಗ್ಯ ನಾಗರಿಕನ ಥರ ಒಬ್ಬ KS ಆಫೀಸರ್ಗೆ ಬೈದಂಥ ಕ್ಷೇತ್ರ, ಆವಾಜ್ ಆಗ್ತಂಥ ಕ್ಷೇತ್ರ, ಮತ್ತು ಬೆದರಿಕೆ ಆಗ್ತಂಥ ಕ್ಷೇತ್ರ. ಇಂಥ ಪುಡಾರಿಗಳನ್ನ ಈ ಕಾಂಗ್ರೆಸ್ ಪಕ್ಷದವರು ಬೆಳೆಸಿದಂಥ ಒಂದು ಕೀರ್ತಿ ಆ ಪಕ್ಷಕ್ಕೆ ಸೇರುತ್ತೆ. ಸೊ ಸ್ನೇಹಿತರೆ, ಶಿಡ್ಲಘಟ್ಟ ಏನು ಅಂತ ಅಂದರೆ, ಇದು ಹಿಂದುಳಿದ ಕ್ಷೇತ್ರ ಅಂತ ಗುರುತಿಸ್ಕೊಳ್ಪಟ್ಟಿದೆ. ಆದರೆ ಈಗ ನಮ್ಮ ಒಬ್ಬ MLA ರವಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಜನಾನುರಾಗಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ, ಈಸ್ ಎ ಫ್ರೆಂಡ್ಲಿ ಮ್ಯಾನ್. ಆದರೆ ಪಕ್ಷ ಸಂಘಟನೆ ಮಾಡಿ ರವಿಯವರು ಗೆದ್ದು ಬಂದರು. ಎರಡನೇದೇನಪ್ಪ ಏನು ಅಂತ ಅಂದರೆ, ಈ ಕ್ಷೇತ್ರದಲ್ಲಿ ಅಂದರೆ ಪಕ್ಷದೊಳಗೇ ಅಸಮಾಧಾನ ಬೇಗ ಎಲ್ಲವನ್ನು ಇದ್ದು, ಆದ್ದರಿಂದ ಈ ಕ್ಷೇತ್ರ ನಮಗೆ ಕೈ ತಪ್ಪಿ ಹೋಗ್ತಾಯಿತ್ತು. ಸೊ ಮುಂದಿನ ಬಾರಿನೂ ಇಲ್ಲಿ JDS ಬಾವುಟ ಆರಿಸುತ್ತೆ ಅಂತ ಜನಗಳ ಅಭಿಪ್ರಾಯ. ಅದಕ್ಕೆ ಮುಂಚೆ ಈ ಕ್ಷೇತ್ರ ಯಾವಾಗ ಇತ್ತು, ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈ ಕ್ಷೇತ್ರ ಉದಯ ಆಗಿದ್ದು 1957, ಮೈಸೂರು ರಾಜ್ಯ. ಸೊ ಜೆ ವೆಂಕಟಪ್ಪ ಫಸ್ಟ್ ಟೈಮೇನೆ ಇಂಡಿಪೆಂಡೆಂಟ. ಸೊ ಅದಾದಮೇಲೆ ಆಲವರೆಡ್ಡಿ, B ವೆಂಕಟರಾಯಪ್ಪ, ಜೆ ವೆಂಕಟಪ್ಪ. ಸೊ ಅಂದರೆ ಮೊದಲನೇ ಸಲ ಗೆದ್ದಿದ್ರಲ್ಲ ಅವರು, ಮತ್ತು 1972ರಲ್ಲಿ ಕಾಂಗ್ರೆಸ್ಸಿಂದ ಗೆಲ್ತಾರೆ. ಸೊ ವೆಂಕಟರಾಯಪ್ಪ ಕೂಡ ಕಾಂಗ್ರೆಸ್ಸು, ಆಲವರೆಡ್ಡಿ ಕೂಡ ಕಾಂಗ್ರೆಸ್ಸು. ನಾನು ಹೇಳಿದ್ನಲ್ಲ, ಇಷ್ಟು ಜನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು. ಸೊ ಇದು ಆಂಧ್ರ ಪ್ರದೇಶದ ಒಂದು ಗಡಿ ಹಂಚ್ಕೊಂಡಿರೋದ್ರಿಂದ ಸ್ವಲ್ಪ ಇಲ್ಲಿ ರೆಡ್ಡಿಗಳ ಹಾವಳಿ ಜಾಸ್ತಿ. ಸೊ ಅದಾದಮೇಲೆ S ಮುನಿಶಾಮಪ್ಪ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂದಿರಾ, V ಮುನಿಯಪ್ಪ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1983. ಒನ್ಸ್ ಅಗೈನ್ S ಮುನಿಶಾಮಪ್ಪ ಪಕ್ಷ ಬದಲಾಯಿಸ್ತಾರೆ, ಜನತಾ ಪಕ್ಷ. 89, 94, 99 V ಮುನಿಯಪ್ಪ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. N ಮುನಿಶಾಮಪ್ಪ, ಜಾತ್ಯತೀತ ಜನತಾದಳ. ಸೊ ಒನ್ಸ್ ಅಗೈನ್ 3 ಸಲ ಹ್ಯಾಟ್ರಿಕ್ ಬಾರಿಸಿದಂಥ V ಮುನಿಯಪ್ಪ 2008ರಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸೊ ಅಂದರೆ ಅವರು ಜನತಾ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದಾದಮೇಲೆ M ರಾಜಣ್ಣ ಫಾರ್ ದ ಫಸ್ಟ್ ಟೈಮ್ ಜನತಾದಳ, ಜಾತ್ಯತೀತ. ಸೊ ಬಾವುಟನ ಆರಿಸ್ತಾರೆ 2004 ಆದಮೇಲೆ. ಇವರು 2013ರಲ್ಲಿ, ತದನಂತರದಲ್ಲಿ 18ರಲ್ಲಿ ಮತ್ತೆ V ಮುನಿಯಪ್ಪ ಅವರು ಬರ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. 2023ರಲ್ಲಿ BN ರವಿಕುಮಾರ್ ಆಯ್ಕೆಯಾಗಿ ಬರ್ತಾರೆ. ಸೊ ಇಲ್ಲಿ ಸ್ನೇಹಿತರೆ, ಒಂದು ಕ್ಷೇತ್ರದಷ್ಟೇ ವ್ಯಕ್ತಿನೂ ಮುಖ್ಯ, ಬಿಕಾಸ್ ವ್ಯಕ್ತಿಗತವಾಗಿಯೂ ಕೂಡ ಇಲ್ಲಿ ಮತಗಳಿದೆ. ಸೊ 30,000, 25,000 ಈ ರೀತಿ ಮತ ತಗೊಂಡು BN ರವಿಕುಮಾರ್ ಅವರು, ಅಂದರೆ ಈ ಕ್ಷೇತ್ರ ಯಾವ ರೀತಿ ಅಂತ ಅಂದರೆ, JDS ಹೊರಟೆ ಹೋಗಿತ್ತು, ಏನೂ ಇಲ್ಲ ಅನ್ನೋ ಸಮಯದಲ್ಲಿ ಬಂದು ಪಕ್ಷ ಕಟ್ಟಿ ಎಲ್ಲ ಮಾಡಿ BN ರವಿಕುಮಾರ್ ಅವರು ಜಯಬೇರಿ ಬಾರಿಸ್ತಾರೆ. ಸೊ 68,932 ಮತ BN ರವಿಕುಮಾರ್ಗೆ ಬಂದರೆ, ಸ್ವತಂತ್ರ ಆಗಿ ಪುಟ್ಟ ಅಂಜನಪ್ಪ 52,160. ಸೊ ಒಬ್ಬ ರೌಡಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ 36,157 ನನ್ನ ದರ್ದಾನ್ BV ರಾಜೀವ್ ಗೌಡ ಅವರಿಗೆ ಸಿಗುತ್ತೆ. ಸೀಕ್ವಲ್ ರಾಮಚಂದ್ರ ಗೌಡ 15,446.
ಸೊ ಒನ್ಸ್ ಅಗೈನ್ 2008ರಲ್ಲೂ ಕೂಡ 2ನೇ ಪ್ಲೇಸಲ್ಲಿತ್ತು ನಮ್ಮ ಜೆ ಡಿ ಎಸ್ ಪಕ್ಷ 66,531. ನಾವು ತಗೊಂಡ್ರೆ ವಿ ಮುನಿಯಪ್ಪನವರು 76,540, ಎ ಎ ಪಿ 10,000, ಎಂ ರಾಜಣ್ಣ ಅವರು 8,593. ಎಂ ರಾಜಣ್ಣ ಯಾರಪ್ಪ ಅಂತ ಅಂದರೆ ನಮ್ಮ ಪಕ್ಷದಲ್ಲಿ ಗೆದ್ದು ಹೋಗಿರ್ತಾರೆ. ಸೊ ಅವರು ಪಾಪ ಬರೀ 9,000 ಮತಗಳನ್ನ, ಅಂದರೆ ಪೊಲಿಟಿಕ್ಸ್ ಈಸ್ ನಥಿಂಗ್ ಬಟ್ ಕೆಲವರು ಪಾರ್ಟಿಗೆ ಹೋದ ತಕ್ಷಣ ಗೆಲ್ತಾರೆ, ಪಾರ್ಟಿ ಒಂದಿದ್ದಾದರೆ. ಕೆಲವರು ಈಗ ನಾನು ಯಾವ ಪಕ್ಷದಲ್ಲಿ ನಿಂತರೂ ಗೆಲ್ತೀನಿ, ಅದು ನನ್ನ ವೈಯಕ್ತಿಕ ವರ್ಚಸ್ಸು. ಬಟ್ ಇಲ್ಲ, ಆಗಿಲ್ಲ. ಬಟ್ ಇಟ್ಸ್ ಎ ಸೇಫ್ ಫಾರ್ 2028. ಈಗಂತೂ ರಾಜೀವ್ ಗೌಡನ್ಗೆ 3 ಕಾಸಿಗೆ ಮರ್ಯಾದೆ ಇಲ್ಲ. ಆ್ಯಂಡ್ ದೆನ್ ಇಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಂಜನಪ್ಪ ಪುಟ್ಟ ಅಂಜನಪ್ಪ ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಬಟ್ ಇದು ಏನಾಗುತ್ತೆ ಏನು ಎತ್ತ ಅಂದರೆ ಒನ್ ಸೈಡೆಡ್ ಮ್ಯಾಚ್. ಆದರೆ ಬಿ ಜೆ ಪಿಲೂ ಕೂಡ ಇಲ್ಲಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಬಟ್ ಈ ಕ್ಷೇತ್ರ ನಮಗೆ ಬಿಟ್ಕೊಡ್ಲೇಬೇಕು, ಗೆದ್ದಿರೋ ಕ್ಷೇತ್ರ ಅಂತ ನಾವು ಅಂತೀವಿ. ಬಟ್ ಇಟ್ಸ್ ಎ ಸ್ಟ್ರೈಟ್ ವಿಕ್ಟ್ರಿ ಫಾರ್ ಜೆ ಡಿ ಎಸ್. ಸೊ ಬಿ ಎನ್ ರವಿಕುಮಾರ್ ಒಳ್ಳೆ ಮನುಷ್ಯ ಇರೋದ್ರಲ್ಲಿ ಪರವಾಗಿಲ್ಲ. ಜನಗಳು ಕೆಲಸಗಳಾಗ್ತಾಯಿದೆ, ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ, ಅಧಿಕಾರಿಗಳಿಗೆಲ್ಲ ತೊಂದರೆ ಕೊಡ್ತಾ ಇಲ್ಲ. ಆ್ಯಂಡ್ ಅಧಿಕಾರ ಅಂದರೆ ಒಂದು ಅಧಿಕಾರವಾಗಿ ಅಥವಾ ಪೊಲಿಟಿಕಲ್ ಇದನ್ನು ಅಲ್ಲಿ ತೊಗೊಂಡೋಗಲ್ವಂತೆ, ಇದು ಜನಗಳ ಮಾತು. ಸೊ ಹಾಗಾಗಿ 2028 ಶಿಡ್ಲಘಟ್ಟ ಈಸ್ ಎ ಫಾರ್ ಜೆ ಡಿ ಎಸ್. ಸೊ ಹಾಗಾಗಿ ನಮಗೆ ಇದು ಕೂಡ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.